ಹಾಡಾಡಬೇಕಾ? ಹಾಡು ಆಡಿ ಅದ್ರ ಜೊತೆಗೆ ಅದರದ್ದೊಂದು ಅರ್ಥ ನೋಡ್ಕೊಳ್ಳೋಣ ಅಂದ್ರೆ ಚೆನ್ನಾಗಿರ್ತದೆ. ಹೌದಾ? ಬಸವಣ್ಣ ರೋಚನ ಆಡಲಿ. ನಿಮ್ಮನರಿಯದ ಕಾರಣ ಕೈಯಲ್ಲಿ ಹುಲ್ಲು, ನಿಮಗೆರಗದ ಕಾರಣ ಕೊರಳಲ್ಲಿ ನೇಣು. ಇದು ವಚನ ಕೇಳಿದ ಮೇಲೆ ನಾನು ಭಾಳ ದಿನ ಆದಮೇಲೆ ಇದ್ರದ್ದು ಅರ್ಥ ಆಗ್ಲಿಕ್ಕೆ ಶುರುವಾಯಿತು. ಕೈಯಲ್ಲಿ ಹುಲ್ಲು ಮತ್ತು ಕೊರಳಲ್ಲಿ ನೇಣು ಅಂತ ಯಾರಿಗೆ ಹೇಳ್ತಿದ್ದಾರಪ್ಪ ಇದನ್ನು ಅಂತೇಳಿ. ಹೌದಾ? ಸ್ವಲ್ಪ ಯೋಚನೆ ಮಾಡು. ನಿಮ್ಮನರಿಯದ ಕಾರಣ ಕೈಯಲ್ಲಿ ಹುಲ್ಲು, ಕೊರಳಲ್ಲಿ ನಿಮಗೆರಗದ ಕಾರಣ ಕೊರಳಲ್ಲಿ ನೇಣು. ಈ ಪೂಜೆ ಮಾಡ್ತಾರೆ ಗೊತ್ತಾ, ರಿಲಿಜಿಯಸ್ ಅದರೊಳಗಡೆ ಪೂಜೆ ಮಾಡ್ತಾರೆ. ಬ್ರಾಹ್ಮಣರ್ಸ್ ಇದ್ರೆ ಕೈಯಲ್ಲಿ ಗರಿಕೆ ಇಟ್ಕೊಳ್ತಾರೆ, ಕರಿಕೆ ಅಂತ ಹೇಳ್ತಾರಲ್ಲ, ಗರಿಕೆಗಳನ್ನು ಇಟ್ಕೊಳ್ತಾರೆ. ಬಿಲ್ವ ಪತ್ರೆ ಕೈಯಾಗಿ ಹಿಡ್ಕೊಳ್ಳೋದು, ಅಥವಾ ಏನೇನೋ ಒಂದಿಷ್ಟು ತಪ್ಪಲಗಳನ್ನು ಕೈಯಾಗಿ ಹಿಡ್ಕೊಂಡು, ಹೂವುಗಳನ್ನು ಕೈಯಾಗಿ ಹಿಡ್ಕೊಂಡು ಅವುಗಳನ್ನು ಪೂಜೆ ಮಾಡೋದು. ಆಮೇಲೆ ಕೊರಳೊಳಗಡೆ ಏನು ಹಾಕ್ಕೊಳ್ತಾರೆ ಅಂದ್ರೆ ಯಾವುದದು ರುದ್ರಾಕ್ಷಿ ಮಾಲೆ ಹಾಕ್ಕೊಳ್ಳೋದು, ಜನಿವಾರ ಹಾಕ್ಕೊಳ್ಳೋದು, ಅಥವಾ ಲಿಂಗಪ್ಪನ ಕಟ್ಕೊಂಡು ಕೊರಳೊಳಗಡೆ ಹಾಕ್ಕೊಳ್ಳೋದು. ಇವು ಎಲ್ಲವೂ ಕೂಡ ಸೂಕ್ತ, ಇವೆಲ್ಲವೂ ಕೂಡ ಸರಿ. ಯಾವಾಗಂದ್ರೆ ನೀವು ಅವನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ. ನಿಮ್ಮನ್ನರಿಯದ ಕಾರಣ, ಇಲ್ಲಿ ನೀವು ಇದನ್ನು ಎರಡು ರೀತಿ ಅವಲೋಕನ ಮಾಡ್ಬೋದು. ನಿಮ್ಮನ್ನರಿಯದ ಕಾರಣ ಅಂತೇಳಿ ಬಸವಣ್ಣ ಯಾರಿಗೆ ಹೇಳ್ತಿದ್ದಾನೆ? ಓಕೆ, ಒಂದು ಶಿವಲಿಂಗದ ಮುಂದನೋ ಅಥವಾ ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವ್ರ ಮುಂದೆ ಕುಂತ್ಕೊಂಡು ಈ ಹಾಡನ್ನು ಹಾಡ್ರಿ. ಏನಂತ? ನಿಮ್ಮನ್ನರಿಯದ ಕಾರಣ, ಮುಂದಿರ್ತಕ್ಕಂಥ ದೇವರನ್ನು ನಿಮ್ಮನ್ನರಿಯದ ಕಾರಣ, ನಿಮ್ಮನ್ನು ಸರಿಯಾಗಿ ನಾನು ತಿಳ್ಕೊಲಾರ್ದ ಕಾರಣ ಕೈಯಾಗ ಹುಲ್ಲು ಹಿಡ್ಕೊಂಡು ಅಡ್ಡಾಡಕತ್ತೀನಿ. ಕೊಳ್ಳಾಗಿರ್ತಕ್ಕಂಥ ಆ ರುದ್ರಾಕ್ಷಿ ಮಾಲೆ ಅದು ನೇಣಾಗಿ ಮಾರ್ಪಟ್ಟಿರ್ತದೆ. ನೇಣಂದ್ರೇನು? ಕಾಡಾಕತ್ತದ. ಅದು ಪ್ರತಿ ನಿಮಿಷವೂ ನೆಗೆಟಿವ್ ಥಾಟ್ಸ್ಗಳನ್ನು ಸ್ಪ್ರೆಡ್ ಮಾಡಿ ಕಾಡಾಕತ್ತದ. ಅದು ಕೊರಳಲ್ಲಿ ನೇಣು, ನಿಮಗೆರಗದ ಕಾರಣ. ಇದು ಒಂದು ಭಾವಾರ್ಥದೊಳಗೆ. ಇನ್ನೊಂದು ಭಾವಾರ್ಥದೊಳಗೆ ಅಂದರೆ ಇದೇ ಬಸವಣ್ಣವರನ್ನು ಒಂದು ವಚನದ ಲಾಸ್ಟ್ ಸೆಂಟೆನ್ಸಲ್ಲಿ ಹೇಳ್ತಾರೆ. ಏನಂದರೆ, ತನ್ನನ್ನು ತಾನರಿತೊಡೆ ತಾನೇ ದೇವ ಅಂತೇಳಿ. ಅಂದರೆ ದೇವರನ್ನು ಹುಡ್ಕೋಕೆ ಹೋಗ್ಬೇಡಪ್ಪ, ಫಸ್ಟ್ ನಿನ್ನನ್ನು ನೀನು ಚೆಂದಾಗಿ ಅರ್ಥ ಮಾಡ್ಕೋ, ಅವಾಗ ನಿನಗೆ ದೇವ್ರು ಸಿಗ್ತಾನೆ. ಒಳಗೆ ಸಿಗ್ತಾನೋ ಹೊರಗೆ ಸಿಗ್ತಾನೋ ದ್ಯಾಟ್ ಡಸಂಟ್ ಮ್ಯಾಟರ್. ದಟ್ ಇಸ್ ದ ಸೆಕೆಂಡ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್. ದ ಫಸ್ಟ್ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಈಸ್ ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. Don't think of God, first think of yourself and understand yourself. Later, let it come where the God really exists. Whether it is inside or outside, that let it be there. ಅದು ಬೇರೆ ಮ್ಯಾಟ್ರ್. ಅರ್ಥಾಯ್ತಾ? ದಟ್ಸ್ ವೈ ನಿಮ್ಮನರಿಯದ ಕಾರಣ ಅಂದರೆ ನಿಮ್ಮನ್ನು ನೀವರಿಯದ ಕಾರಣ ಕೈಯಲ್ಲಿ ಹುಲ್ಲು, ಕೊರಳಲ್ಲಿ ನೇಣು. ಅಥವಾ ಎದುರಿಗಿರ್ತಕ್ಕಂಥ ದೇವರನ್ನ ಮುಂದೆ ಕುಂತ್ಕೊಂಡು ಹೇಳಿ, ನಿಮ್ಮನರಿಯದ ಕಾರಣ ಕೈಯಲ್ಲಿ ಹುಲ್ಲು, ಕೊರಳಲ್ಲಿ ನೇಣು. ಅಥವಾ ಸರಿಯಾದ ಒಬ್ಬ ಗುರು ಸಿಕ್ಕಿರ್ತಾನೆ ನಿಮಗೆ. ಹೌದಾ? ಅವನು ಕರೆಕ್ಟಾಗಿ ಮುಕ್ತಿಗೋ, ಜೀವನ್ ಮುಕ್ತಿಗೋ, ಅಥವಾ ಯಾವುದೋ ಮೋಕ್ಷಕ್ಕೋ ಯಾವುದೋ ಒಂದು ಸರಿಯಾದ ದಾರಿಯನ್ನು ತೋರಿಸ್ತಕ್ಕಂಥ ಗುರು ನೀವು ಸಿಕ್ಕಾನ. ಅವನನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಸೇಮ್ ಹಾಡು, ನಿಮ್ಮನರಿಯದ ಕಾರಣ ಕೈಯಲ್ಲಿ ಹುಲ್ಲು, ಕೊರಳಲ್ಲಿ ನೇಣು. ಈಗಿನ ಕಾಲಕ್ಕೆ ಬರ್ರಿ, ಈ ಸ್ಪಿರಿಚುವಲನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಕೈಯಲ್ಲಿ ಹುಲ್ಲು ಹೆಂಗೆ ಹೇಳ್ರಿ? ಆ ಧನ ಅಂತ ಹೇಳ್ತೀವಲ್ಲ, ರೊಕ್ಕ ಎದ್ರಲ್ಲಿ ಮಾಡಿರ್ತಾರೆ? ಹಾಳೆಯಿಂದ ಮಾಡಿರ್ತಾರೆ. ಆ ಹಾಳೆ ಏನು ಪೇಪರ್ಸ್ ಅದಾವಲ್ಲ, 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 500, 1000, 2000 ನೋಟ್ ಏನದಾವಲ್ಲ, ಆ ಎಲ್ಲ ನೋಟುಗಳು ಕೂಡ ಯಾವುದೋ ಒಂದು ಬಿದಿರಿನ ಕಟ್ಟಿಗೆಯಿಂದ ಆಗ್ತದೆ. ಒಂದು ಕಟ್ಟಿಗೆಯನ್ನು ಕೊರೆದು ಪ್ರೊಸೆಸಿಂಗ್ ಮಾಡಿದ ಮೇಲೆ ಅದು ನೋಟ್ ಆಗ್ತದೆ, ಹಾಳೆ ಆಗ್ತದೆ. ಹಾಳೆನ ನೋಟ್ ಅಂತ ನೀವು ಹೇಳ್ತೀರಿ. ಈಗ ಆ ಬಿದಿರನ್ನು ಹುಲ್ಲಂತ ಅನ್ಬೇಕಲ್ಲ, ಅದು ಒಂದು ರೀತಿಯ ಹುಲ್ಲು. ಅದಕ್ಕೆ ಮತ್ತೆ ನಿಮ್ಮನ್ನರಿಯದ ಕಾರಣ ಕೈಯಲ್ಲಿ ಹುಲ್ಲು, ಮತ್ತು ಅದೇ ದುಡ್ಡು, ಕೈಯಲ್ಲಿ ದುಡ್ಡು ಹಿಡ್ಕೊಂಡು ಜೀವನ ಮಾಡ್ಕೊಂಡು ಹೊಂಟಿರಿ. ಯಾಕೆ ಅವಾಗ ಗೊತ್ತಿಲ್ಲ ನಿಮಗೆ, ಅವ ಮೇಲೆ ಗೊತ್ತಿಲ್ಲ. ನಿಮಗೆರಗದ ಕಾರಣ ಕೊರಳಲ್ಲಿ ನೇಣು ಹಾಕ್ಕೊಂಡು ಅಡ್ಡಾಡ್ಕತ್ತೀವಿ. ಇಲ್ಲಿ ಚಲೋ ಹೊತ್ತಿನಾಗೆ ಕೋಟ್ ಹಾಕ್ಕೊತೀವಿ, ಬ್ಲೇಜರ್ ಹಾಕ್ಕೊತೀವಿ, ಚಂದನ ಟೈ ಹಾಕ್ಕೊಳ್ತೀವಿ, ಕಂಪ್ನಿ ಒಳಗೆ ಅಲ್ಲೇ ಇಲ್ಲೇ ಕೆಲಸ ಮಾಡೋಕೆ ಅಡ್ಡಾಡ್ತೀವಿ. ಅಥವಾ ಐ ಡಿ ಕಾರ್ಡ್ ಅಂತ ಎಲ್ಲರೂ ಹಾಕ್ಕೊಳ್ತೀರಿ, ಚೆಂದಾಗಿ ಕಲರ್ ಐ ಡಿ ಕಾರ್ಡ್ ಹಾಕ್ಕೊಳ್ಳೋದು. ಕೊರಳಲ್ಲಿ ನೇಣು ಯಾರಿಗೂ ಇಷ್ಟ ಇಲ್ಲ ಕಂಪ್ನಿಯಲ್ಲಿ ಕೆಲಸ ಮಾಡಲಿಕ್ಕೆ, ನೌಕರಿ ಮಾಡಲಿಕ್ಕೆ. ಆದರೂ ಕೂಡ ನಾವು ಅದನ್ನು ಮಾಡ್ತಾಯಿದ್ವಿ. ಯಾಕಂತಂದರೆ ನಿಮ್ಮನ್ನರಿಯದ ಕಾರಣ ಕೊರಳಲ್ಲಿ ನೇಣು, ಕೈಯಲ್ಲಿ ಹುಲ್ಲು. ಇರ್ತೈತಾ? ಅದಕ್ಕೆ ಅಲ್ಟಿಮೇಟ್ ಏನಂತಂದ್ರೆ, ಫಸ್ಟ್ ನಿಮ್ಮ ಲೈಫ್ ಒಳಗಡೆ ಯಾವುದಕ್ಕೆ ಸಮಯ ಕೊಡ್ತಿರೋ ಬಿಡ್ತಿರೋ ನನಗದು ಬೇಕಾಗಿಲ್ಲ. ನಿಸ್ವಾರ್ಥಿಗಳಾಗ್ತಿರೋ, ಜಗತ್ತನ್ನು ಬಿಟ್ಟು ದೂರ ಓಡಿ ಹೋಗ್ತಿರೋ, ನೌಕರಿ ಬಿಡ್ತಿರೋ, ಮಠ ಬಿಡ್ತಿರೋ, ಏನು ಮಾಡ್ತಿರೋ ಮಾಡಿಕೊಡ್ರಪ್ಪ, ನನಗಂಥದ್ದು ಅವಶ್ಯಕತೆ ಇಲ್ಲ. ಫಸ್ಟ್ ನೀವು ಯಾರು, ಎಲ್ಲಿಂದ ಬಂದ್ರಿ, ನಿಮ್ಮ ಕೆಲಸ ಏನು, ನಿಮ್ಮ ಅರಿವು ಏನು, ಅದನ್ನು ಚೆನ್ನಾಗಿ ತಿಳ್ಕೊಳ್ಬೇಕು. ಅದು ತಿಳ್ಕೊಂಡ ಮೇಲೆ ಸೆಕೆಂಡ್ರಿ ಕೆಲಸ ಏನಾರ ಮಾಡೋಣ.
ಉಪವಾಸ ಬೀಳ್ತೀಯಾ ಬೀಳು, ಸಾಯ್ತೀಯಾ ಸಾಯಿ. ಅರ್ಥಾಯ್ತಾ ಸರ್? ಹಿಂಗೆಲ್ಲ ಮಾಡ್ಕೊಂತ ಕುಂತ್ರೆ ಮತ್ತೆ ಒಟ್ಟಿಗೆ ಯಾರು ಹಾಕರಿ, ಮಂದಿನ ನೋಡ್ಕೊಳೋರು ಯಾರು, ನಮ್ಮ ಕುಟುಂಬ ನೋಡ್ಕೊಳೋರು ಯಾರು, ಅವೆಲ್ಲ ಮೂಲಿಗೆ ಹೋಗಿ ಫಸ್ಟ್ ಒಂದಿಷ್ಟು ದಿನ ಕುಂತ್ಕೊಂಡು ನಿನ್ನನ್ನು ನೀನು ಅರ್ಥಕೋ. ಇಲ್ಲ ಅಂತಂದರೆ ಅದೇ ಕೈಯಲ್ಲಿ ಹುಲ್ಲು ಕೊರಳಲ್ಲಿ ನೇಣು. ಅದು ಬೇಕಾ ಜೀವನದೊಳಗೆ? ಬೇಕಾಗಿಲ್ಲ. ಅರ್ಥಾಯ್ತಾ? ಅದಕ್ಕೆ ಇನ್ನೂ ಒಮ್ಮೆ ಚೆನ್ನಾಗಿ ಮುಂದಲ್ದು ಬರ್ಬೋದು. ಹಿಂಡಲೇಕೋ ತೊಳೆಯಲೇಕೋ ಮುಳು ಮುಳುಗಿ ಮೂಗ ಹಿಡಿಯಲೇಕೋ, ಮುಳು ಮುಳುಗಿ ಮೂಗ ಹಿಡಿಯಲೇಕೋ, ಮುಳು ಮುಳುಗಿ ಮೂಗ ಹಿಡಿಯಲೇಕೋ. ನಿಮ್ಮ ನರಿಯದ ಕಾರಣ ಕೈಯಲ್ಲಿ ಹುಲ್ಲು, ನಿಮಗೆರಗದ ಕಾರಣ ಕೊರಳಲ್ಲಿ ನೇಣು. ಹಿಂಡ್ತಿ ಅದಕ್ಕೆ, ತೊಳಿತಿ ಅದಕ್ಕೆ. ಮುಂಜಾನೆ ಗಡಗಡ ನಡುಗುವ ಇದರೊಳಗಡೆ, ಥಂಡಿಯೊಳಗಡೆ ಆಫೀಸಿಗಾರ ಎದಕ್ಕೆ ಹೋಗ್ತಿದ್ದಿ, ಅಥವಾ ಗುಡಿಗಾರ ಎದಕ್ಕೆ ಹೋಗ್ತಿ? ಗುಡಿಗೆ ಹೋಗೋದು ಒಂದು, ಆಫೀಸ್ಗೆ ಹೋಗೋದು ಒಂದು, ಎದಕ್ಕೆ ಹೋಗ್ತಿ ಸುಮ್ಮನೆ? ಅವೆಲ್ಲ ಏನಾಗ್ಬಿಟ್ಟು ನೋಡು. ID ಕಾರ್ಡ್ ನೇಣಾಗ್ಯದ, ರುದ್ರಾಕ್ಷಿ ನೇಣಾಗ್ಯದ, ಕೈಯಲ್ಲಿ ರೊಕ್ಕ ಹುಲ್ಲಿನ ಸಮಾನ ಆಗ್ಯದ. ಎದಕ್ಕೆ ಬೇಕು? ಯಾಕಂತಂದ್ರೆ ನಿಮ್ಮ ನರಿಯದ ಕಾರಣ. ಇದು ನನಗೂ ಭಾಳ ದಿನದ ಅರ್ಥ ಆಗಿದ್ದಿಲ್ಲ. ನಾವು ಹೆಂಗಾಗ್ಬಿಟ್ಟಿರ್ತೀವಿ ಅಂತಂದರೆ ವಿಚಿತ್ರ ರೀತಿಯೊಳಗಡೆ ದುಃಖ ಪಡ್ತಿರ್ತೀವಿ ಒಂದು ಯಾವುದೋ ಒಂದು ಇಶ್ಯೂ ಸಲುವಾಗಿ. ನನಗದು ಇಲ್ಲ, ನನ್ನ ಹತ್ರ ಇದು ಇಲ್ಲ, ನನಗದು ಸಿಕ್ಕಿಲ್ಲ, ನನಗಿದು ಸಿಕ್ಕಿಲ್ಲ ಅಂತ ಎಲ್ಲ ಇದ್ದರೂ ಕೂಡ ದುಃಖ ಪಡ್ತಿರ್ತೀವಲ್ಲೋ. ಎಲ್ಲ ಐತಿ, ನಿನಗೆ ಚಲೋ ಪದವಿ ಐತಿ, ಚಲೋ ರೆಸ್ಪೆಕ್ಟ್ ಅದ, ನೌಕರಿ ಅದ, ಕೈ ತುಂಬ ರೊಕ್ಕ ಅದ, ಮನಿ ಅದ, ಆಸ್ತಿ ಅದ, ಅಂತಸ್ತದ, ಶಾಣೆತನದ ಎಲ್ಲ ಅದ. ಆದರೂ ಕೂಡ ಮನುಷ್ಯ ದುಃಖ ಪಡ್ತಾನೆ. ಯಾಕೆ? ನಿಮ್ಮ ನರಿಯದ ಕಾರಣ ಅಷ್ಟೇ. ಎಲ್ಲ ಅದ, ಬಟ್ ನಮ್ಮನ್ನು ನಾವು ಚೆಂದಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಾನು ಯಾರು ಚೆಂದಾಗಿ ಅರ್ಥ ಮಾಡ್ಕೊಂಡಿದ್ದೀನಿ? ಇಲ್ಲ. ಮತ್ತು ಅದಕ್ಕೇನಾಗೈತಿ? ಕೊರಳಲ್ಲಿ ನೇಣು. ಕೊರಳಾಗಿದ್ದೆಲ್ಲ ನೇಣು ಆಗೈತಿ. ಅದಕ್ಕೆ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್. ನಿಮ್ಮನ್ನು ಜೊತೆಗೆ ನೀವು ಮಾತಾಡ್ಕೊಳ್ರಿ. ನೋಡಿ, ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವು ಎಲ್ಲಾರ ಹುಡ್ಕೊಡ್ಕೊಂಡು ಕುಂತ್ರೆ ಸಿಗಂಗಿಲ್ಲ. ಬರೇ ನಿಮ್ಗೆ ಏನು ಹೇಳ್ಬೋದು? ಕತೆ ಹೇಳ್ಬೋದು, ಇದ್ರಂಗೆ ಒಂದು ಹಾಡು ಹೇಳ್ಬೋದು, ಒಂದು ಏನಾರ ಒಂದು ಕತೆ ಹೇಳ್ಬೋದು, ಮೋಟಿವೇಟ್ ಮಾಡ್ಬೋದು ಅಷ್ಟೇ. ಬಟ್ ಆ ಉತ್ತರಗಳು ನೀವೇ ಕಂಡು ಹಿಡ್ಕೊಳೋಲ್ಲ. ಸ್ಪೆಂಡ್ ಅ ಲಾಟ್ ಆಫ್ ಟೈಮ್. ಜೀವನದ ಉದ್ದಕ್ಕೂ ಕೂಡ 25 ವರ್ಷ ಇಂಜಿನಿಯರಿಂಗ್ ಇದನ್ನು ಏನದು ಹಾಳು ಮೂಳು, ಅದು ಯಾವುದದು ಜೀವನದೊಳಗೆ ಬದುಕಬೇಕು, ನಮ್ಮ ಕಾಲ ಮೇಲೆ ನಾವು ನಿಂದಿರ್ಬೇಕಂತೇಳಿ ಒಂದು ಯಾವುದೋ ವಿದ್ಯೆಗಳನ್ನು ಕಲಿಯಕತ್ತೀವಿ. 10th PUC, ಇಂಜಿನಿಯರಿಂಗು, ಡಿಗ್ರಿ, MTech, PhD. 25-30 ವರ್ಷ ಅದಕ್ಕೆ ಸ್ಪೆಂಡ್ ಮಾಡ್ತೀವಲ್ಲೋ. ಅದಾದಮೇಲೆ ಮತ್ತೆ ಎಕ್ಸ್ಪೀರಿಯನ್ಸ್ ಬೇಕಂತೇಳಿ ಆ ಕಂಪ್ನಿ ಈ ಕಂಪ್ನಿಯಾಗ ರೊಕ್ಕ ಕೊಡಲ್ಲ ಅಂದ್ರೂ ಕೂಡ ಅವ್ನ ಕಂಪ್ನಿಯಾಗ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಂಬರ್ತೀವಿ. ಹೌದಾ? ಇಷ್ಟೆಲ್ಲ ಮಾಡ್ತೀವಲ್ಲ, 1 ವರ್ಷ ಎಲ್ಲ ಬಿಟ್ಟು ನಮ್ಮನ್ನು ನಾವು ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಕುಂದ್ರಬೇಡ. ನಾವು ಯಾಕೆ ಅನ್ಸ್ತೈತಿ? ಅದ್ರೊಳಗೆ ಏನೈತ್ರಿ? ನಮ್ಮನ್ನು ನಾವು ಅರ್ಥ ಮಾಡ್ಕೊಳೋದು ಭಾಳ ಈಜಿ ಐತ್ರಿ. ನಾವು ಇಲ್ಲ, ಹಂಗೆ ಇತ್ತಂದಿದ್ರೆ ಅಷ್ಟು ಈಸಿ ನನ್ನನ್ನು ನಾನು ಅರ್ಥ ಮಾಡ್ಕೊಳೋದು ಇದ್ದಿತ್ತಂದರೆ ನಾನು ದುಃಖ ಯಾಕೆ ಪಡ್ತಿದ್ದೆ? ನಾ ಈಗ ದುಃಖ ಪಡ್ತಾ ಇದ್ದೀನಿ ಅಂತಂದರೆ, ಅಥವಾ ನಿಮಗೆ ತ್ರಾಸ ಆಗತ್ತದ ಈ ಸಿಸ್ಟಮ್ಮು, ಈ ಜಗತ್ತು, ಈ ಸಿಸ್ಟಮ್, ಈ ಎನ್ವಿರಾನ್ಮೆಂಟು, ಈ ಪದ್ಧತಿಗಳು, ಈ ರೂಢಿಗಳು ಇವೆಲ್ಲ ನಿಮ್ಗೆ ತ್ರಾಸ ಕೊಡ್ತಾ ಇದ್ದಾವ ಅಂತಂದ್ರೆ, ಈ ರಿಲೇಷನ್ಸು, ಈ ಮಂದಿ ಮಕ್ಕಳು ಎಲ್ಲರೂ ನಿಮ್ಗೆ ತ್ರಾಸ ಕೊಡ್ತಿದ್ದಾರೆ ಅಂದ್ರೆ ಅರ್ಥ ನಿಮ್ಮನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅರ್ಥ ಅಷ್ಟೆ. ಅದಕ್ಕೆ ಗಿವ್ ಅ ಲಾಟ್ ಆಫ್ ಟೈಮ್. ಮತ್ತೆ ಸಾರಿ ಹೇಳ್ತೀನಿ, ನಿಮ್ಮ ಜೀವನದಲ್ಲಿ ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ರಿ, ಅಥವಾ ಭಗವಂತನ ಅರ್ಥ ಮಾಡ್ಕೊಳ್ರಿ. ಕೆಲವರಿಗೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳೋದು ಏನೈತ್ರಿ ಅಂತಿರಲ್ಲ, ಹಂಗಾರೆ ನೀವು ದೇವ್ರನ್ನ ಅರ್ಥ ಮಾಡ್ಕೊಳ್ಳಿ. ದೇವ್ರು ಇಲ್ಲರಿ ಅಂತ ನೀನಾರ ಇದೆಯಲ್ಲ, ದೇವ್ರಿಲ್ಲ ಅನ್ನೋರು ಬಿಡ್ರಿ ದೇವ್ರನ್ನ. ನೀನಾರ ಅದೆಯಲ್ಲ, ನೀನು ಯಾರು ಹೇಳಪ್ಪ? ದೇವ್ರಿಲ್ಲಲ್ಲ, ಬಿಟ್ಬಿಡು. ನೀನು ಅದೆಯಲ್ಲ, ನಿನ್ನ ಬಗ್ಗೆ ಹೇಳು ನನಗೆ, ನೀನು ಯಾರು? ಇಲ್ಲಪ್ಪ, ನನ್ನ ಬಗ್ಗೆ ನಾವೇನು ಮಾತಾಡ್ಕೊಳೋದ್ರಿ ಸ್ವಾರ್ಥಿ ಆಗ್ತೀವಿ ಅಂದ್ರೆ ದೇವ್ರ ಬಗ್ಗೆ ಮಾತಾಡ್ಕೊಲ್ಲ. ಏನಾರ ಮಾಡ್ಕೊ ನೀ. ನಿಮ್ಮ ನರಿಯದ ಕಾರಣ ಕೈಯಲ್ಲಿ ಹುಲ್ಲು, ನಿಮಗೆರಗದ ಕಾರಣ ಕೊರಳಲ್ಲಿ ನೇಣು. ಕೂಡಲ ಸಂಗಮ ಶರಣರಲ್ಲಿ ಡೋಹರ ಕಕ್ಕಯ್ಯ ನಾವ ಕೆರೆಯಲಿ ಮಿಂದ. ಡೋಹರ ಕಕ್ಕಯ್ಯ ನಾವ ಕೆರೆಯಲಿ ಮಿಂದ. ನಿಮ್ಮ ನರಿಯದ ಕಾರಣ ಕೈಯಲ್ಲಿ ಹುಲ್ಲು, ನಿಮಗೆರಗದ ಕಾರಣ
ಕೊರಳಲ್ಲಿ ನೇಣು ಕೊರಳಲ್ಲಿ ನೇಣು. ತಿಳಿತಾ? ಥ್ಯಾಂಕ್ ಯು. ನಾಳೆ ಅದು ನೀನೇನು ಕ್ವಶನ್ ಕೇಳಿಲ್ಲ, ಅದ್ರ ಬಗ್ಗೆ ನಾಳೆ ಹೇಳ್ತೀನಿ. ಅರ್ಥ ಯಾವುದದು? ಧರತು ಪರೆ ಧರ್ಮನ ಚೋಡು. ಅದಕ್ಕೆ ಇನ್ನೊಂದು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೇ ಭಯಾವಹ. ಅದು ನಾಳೆ ನೋಡೋಣ, ಇವತ್ತಿಷ್ಟು ಸಾಕಲ್ಲ. ನಡ್ರಿ.